ಪಟ್ಟಣದಲ್ಲಿ ತಂದೆಯಿಂದಲೇ ಮಗನನ್ನ ಕೊಲೆ ಮಾಡಿದ ಭೀಕರ ಘಟನೆ ಬೆಳಕಿಗೆ ಬಂದಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ಸೋಮವಾರ ಈ ದುರ್ಘಟನೆ ನಡೆದಿದೆ. ಕಿರಣ್ ಉರ್ಫ್ ಬಾಳಾಸಾಹೇಬ್ ಆಲೂರೆ ವಯಸ್ಸು 31 ಎಂಬ ಯುವಕ ಕೊಲೆಯಾದವರು. ಸ್ವಂತ ಮಗನನ್ನೇ ಕೊಲೆ ಮಾಡಿದ ಆರೋಪ ತಂದೆ ನಿಜಗುಣ್ ಆಲೂರೆ ಮೇಲೆ ಇದೆ. ಮಗನ ಸಾವನ್ನು ಹೃದಯಘಾತ ಎಂದು ಮುಚ್ಚಿ ಹಾಕಲು ತಂದೆ ಯತ್ನಿಸಿದ್ದ. ಆದರೆ ಕಿರಣ್ ಸಾವಿನ ಬಗ್ಗೆ ಅನುಮಾನಗೊಂಡ ಸ್ನೇಹಿತರು ಸತ್ಯವನ್ನ ಹೊರತೆಗೆದಿದ್ದಾರೆ. ತಂದೆ ಕೆಲಸ ಮಾಡುತ್ತಿರುವ ಹೋಟೆಲ್ ಮಾಲೀಕ ಉಸ್ಮಾನ್ ಮುಲ್ಲಾ ಕೂಡ ಈ ಕೊಲೆಗೆ ಕಾರಣನಾದವನು ಎಂಬ ಆರೋಪ ಕೇಳಿ ಬಂದಿದೆ. ಸೋಮವಾರ ಮಧ್ಯಾಹ್ನ ನಡೆದ ಕೊಲೆ ತಡವಾಗಿ ಬೆಳಕಿಗೆ ಬಂದಿದೆ. ಕಿರಣ್ ದುಶ್ಚಟಗಳಿಗೆ ದಾಸನಾಗಿದ್ದರಿಂದ ಅವನ ಕಾಟ ಸಹಿಸಲಾಗದೆ ಕೊಲೆ ಮಾಡಿದ್ದಾನೆ ತಂದೆ ನಿಜಗುಣ್. ಮಗನ ಉಪಟಳಕ್ಕೆ ಬೇಸತ್ತು ಈ ಕೃತ್ಯ ಎಸಗಿದ್ದಾನೆ ಎಂದು ಹೇಳಿಕೆ ನೀಡಿದ್ದಾರೆ. ಕಿರಣ ನಮ್ಮ ದೋಸ್ತರು ಸಣ್ಣಾಗಿರ್ತಂದ್ರೆ ನಮ್ಮ ದೋಸ್ತರವ ಅವ್ರಪ್ಪ ಫೋನ್ ಮಾಡಿದ್ದು ನಮಗೆ, ಇಲ್ಲ ಕಿರಣ್ಗೆ ಹಾರ್ಟ್ ಅಟ್ಯಾಕ್ ಆಗೈತಿ ಮತ್ತು ಅವ್ನು ಮಣ್ಣು ಮಾಡೋಯ್ತಿ ಬರ್ರಿ ಅಂತಂದು. ಅನಂತಲೇ ನಾವು ಏನಾಗೈತಿ ಯಾವಾಗ ಆಯಿತು ಅಂತ ಕೇಳಿದೆವು. ಅವಿಲ್ಲ ಹಿಂಗೆ ಮದ್ದಿಂದ ಆಗೈತಿ, ನೀವು ಈಗ ನಿಮ್ಗೆ ಈಗ ಹೇಳಿದ್ರು ನೀವು ಜಲ್ದಿ ಬರ್ರಿ ಮತ್ತು ಮಣ್ಣು ಮಾಡೋಣ ಅನ್ನಕತ್ತು, ಸುಟ್ಟು ಬಿಡೋಣ ಅನ್ನಕತ್ತು. 3 ದಿವಸ ಅಂತ ಏನಾಗಿದ್ರಿ ಅವ್ರು ಲಿಂಗಾಯ್ತು, ಅವ್ರು ಮಣ್ಣು ಮಾಡ್ತಾರೆ, ನೀವು ಸುಟ್ಟು ಬಿಡೋಣ ಅನ್ನಕತ್ತು ಅಂತ ನಾವೇನಂದು ಏನಾಗಿತ್ತು ಕರೆಕ್ಟ್ ಹೇಳು ಹಂಗಿಂಗೆ ಅಂತ ಹೇಳಿದ್ರು ಏನಿಲ್ಲ, ಒಟ್ಟು ಇದನ್ನ ಅನ್ನಕತ್ರು, ಸುಟ್ಟು ಬಿಡೋಯ್ತಿ ಅರ್ಜೆಂಟ್ ಬರ್ರಿ ಅನ್ನಕತ್ತ ಅಂತ. ನಾವು ಏನು ಎಲ್ಲರೂ ಕೂಡ ರಾತ್ರಿ ಅವ್ರ ಸಮಾಜದವ್ರು ಅವ್ರ ಪೌನೇರ ನಾವೆಲ್ಲರೂ ಕೂಡಿ ಏನು ಮಾಡಿದ್ವಿ, ಇವತ್ತು ಏನಾಗೈತಿ ಅಂತ ಹೇಳಿ ಮಣ್ಣು ಮಾಡಿದ್ವಿ. ಮರನೇ ದಿವಸ ನಮ್ಗೆ ಡೌಟ್ ಬರೋಕೈತು ಹಂಗೇನಾಯ್ತು ಅಂತ ಹೇಳಿ ಡೌಟ್ ಬರಂತಲೇ ಅವ್ನು ಸ್ವಲ್ಪ ಕರ್ಕೊಂಡು ಹೋಗಿ 1-2 ಪೆಟ್ಟ ಕೊಟ್ಟಿವ್ರು ಅವ್ರಪ್ಪಾಗ ಎಲ್ಲರಿಗೂ 1-2 ಪೆಟ್ಟ ಕೊಡಂತಲೇ ಅವ್ನು ಹೇಳಿ ಒಪ್ಕೊಂಡವ್. ಇಲ್ಲ ನಾನು ಕೊಂದೇನು, ವೈರ್ಲೆ ರುಂಡಕ್ಕೆ ಬಿಗಿದು ಕೊಂದೇನು, ಮತ್ತು ಅದು ಬಾಡಿನೂ ಓದ್ತ ಒಂದು ಕಾರ್ ಗಡಿಯಾಗ ಓದ್ ಬೇರೆ ಕಡೆ ಓದ್ತೇನೆ ಅಂತ ಹೇಳಿದ್ರೆ ಅವನು ಬಡ್ದೀವು ಮತ್ತೊಬ್ಬನು ಬಡ್ದೀವು, ಇಬ್ಬರು ಬಡಿ ಅಂತಲೇ ಒಪ್ಕೊಂಡ್ರು ಅವ್ರು ಅದನ್ನು ಅವ್ರನ್ನ ತಂದು ಪೊಲೀಸ್ ಸ್ಟೇಷನ್ ಕೊಟ್ಟಿವ್ರಿ ಸಾಹೇಬ್ರ ಕಡೆ. ಎದ್ರ ಸಂಬಂಧ ಅವ ಸ್ವಲ್ಪ ಡ್ರಿಂಕ್ಸ್ ಅದು ಇದು ಮಾಡ್ತಿದ್ರಿ, ಹೋಗಿ ಮೇಲೆ ಅವ್ನು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ. ಕಿರಿಕಿರಿ ಮಾಡಂತಲೇ ಇವ ಹೋಗಿ ನೀನು ರೊಕ್ಕ ಕೊಡ್ತೇನೆ ಬಾ ಅಂತ ಹೇಳಿ ಇಲ್ಲಿ ರಾಮನಗರ್ ಕರ್ಕೊಂಡು ಹೋಗಿದಂತ. ರಾಮನಗರ್ ಕರ್ಕೊಂಡು ಹೋಗಿ ಯಾವುದೋ ವೈರ್ ತೊಗೊಂಡು ಅವ್ನು ರುಂಡಕ್ಕೆ ಬಿಗದ ಕೊಂದ. ಅಲ್ಲಿಂದ ಬಾಡಿನ ಅವ್ರ ಕಾರ್ ಗಡಿ ಒಳಗೆ ಹಾಕಿ ಬೆಳಗಾವ್ ಕೂತಿದಂತ. ಸಂದೇಹಗೊಂಡ ಸ್ನೇಹಿತರು ನಿಜಗುಣ್ ಹಾಗೂ ಉಸ್ಮಾನ್ನನ್ನು ಒತ್ತಡ ಹಾಕಿ ವಿಚಾರಣೆ ನಡೆಸಿದರು. ಇಬ್ಬರನ್ನು ಚಿಕ್ಕೋಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪ್ರಸ್ತುತ ಆರೋಪಿಗಳನ್ನು ವಶಕ್ಕೆ ಪಡೆದು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಮುಂದುವರೆದಿದೆ.